ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಈ ಬಿಗ್ ಬಾಸ್ ರಜತ್ತು ನಿಜವಾಗ್ಲೂ ಓವರ್ ಆಯ್ತು ಅಂತಲೇ ಹೇಳ್ಬೋದು. ಯಾಕಂದ್ರೆ ಈ ಅಪ್ಪ ಬೇಕು ಬೇಕು ಅಂತಾನೆ ಹಿಂಗೆ ಮಾಡ್ತಾನ ಅಥವಾ ಬೇಡ ಬೇಡ ಅಂತ ಹಿಂಗೆ ಮಾಡ್ತಾನ, ಒಟ್ನಲ್ಲಿ ತಗ್ಲಾಕೊಳ್ತಾರೆ ಗೈಸ್ ಈ ರಜತ್ತು. 100% ಒಂದಲ್ಲ ಒಂದಿನ ಹಿಂಗೆ ಆಡ್ತಾ ಇದ್ರೆ ಪೊಲೀಸರು ಪರ್ಮನೆಂಟಾಗಿ ಜೈಲಲ್ಲಿ ಕೊಳಿಬೇಕಾಗುತ್ತೆ. ಆ ರೇಂಜ್ಗಂತೂ ಹೋಗೋದಂತೂ ಗ್ಯಾರಂಟಿ. ಎಲ್ಲ ಟೈಮಲ್ಲೂ ಎಲ್ಲರೂ ಉಳಿಸೋ ರೀತಿ ಇರಲ್ಲ. ಅಂದರೆ ಎಲ್ಲ ಟೈಮಲ್ಲೂ ಒಂದ್ಸಲ ಓಕೆ, 2 ಸಲ ಓಕೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಪದೇ 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 ಯಾರು ಈ ಥರ ಆದರೆ ಎಂಥರಾದ್ರೂ ಒಂದು ಇದ್ದಿದೆ ಬಿಡು ಅಂತ ಅಲ್ಲೇ ಕೊಳಿದು ಒಂದು ಸ್ವಲ್ಪ ವರ್ಷ ಆಮೇಲೆ ಬುದ್ಧಿ ಬರುತ್ತೆ ಅಂತ ಬಿಟ್ಟಾಕ್ಬಿಡ್ತಾರೆ. ಒಂದ್ಸಲ ಲಾಂಗ್ ವಿಷಯಕ್ಕೆ ವಿನಯ್ ಜೊತೆ ಲಾಂಗ್ ಹಿಡ್ಕೊಂಡು ವಿಡಿಯೋ ಮಾಡಿದ್ದಕ್ಕೆ ತಗ್ಲಾಕೊಂಡ್ರು. ಅದು ಅದರಲ್ಲಿ ದರ್ಶನ್ ಅಂತ ಡಿ ಬಾಸ್ ಅಂತ ಏನೋ ಬರ್ಕೊಂಡ್ರು ಪ್ಯಾಂಟ್ ಮೇಲೆ. ಅದಕ್ಕೂ ಇದಕ್ಕೂ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ದರ್ಶನ್ ಫ್ಯಾನ್ ಅನ್ನೋ ಒಂದು ಕಾರಣಕ್ಕೆ ಈ ರಜತ್ನ ಹಾಕೊಂಡು ರುಬ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಹಿಂಗಿದ್ರೆ ಯಾರು ಮಾಡೇ ಇಲ್ವಾ ಇದನ್ನೆಲ್ಲ? ಸಾಹಸ ತುಂಬ ಜನ ಮಾಡಿದ್ದಾರೆ. ರೀಲ್ಸಲ್ಲಿ ಲಾಂಗು ಎಲ್ಲ ಈ ರಜತ್ ಏನೇನು ಮಾಡಿದ್ದಾರೆ ಅದೆಲ್ಲ ಮಾಡಿದ್ದಾರೆ. ಬಟ್ ರಜತ್ನೇ ಹೆಂಗೆ ಟಾರ್ಗೆಟ್ ಮಾಡಿದ್ದಾರೆ ಅದು ಕೂಡ ಮೇಯ್ನ್ ನೋಡಬೇಕಾಗುತ್ತೆ. ರಜತ್ ಇಲ್ಲಿ ಮಾಡಿರೋದು ಸರಿ ಅಂತ ಹೇಳಿದ್ರೆ 100% ರಜತ್ ಮಾಡಿರೋದು ತಪ್ಪೇ. ಲಾಂಗ್ ಹಿಡಿದಿರೋ ರಿಯಲ್ ಲಾಂಗ್ ಇಟ್ಕೊಂಡು ಮಾಡಿರೋದು ರೀಲ್ಸ್ ಇರ್ಬೋದು. ಅದಕ್ಕೋಸ್ಕರ ಒಂದ್ಸಲ ಜೈಲ್ಗೆ ಹೋಗ್ಬಿಟ್ಟು ಬಂದರು ವಿನಯ್ ಜೊತೆ. ಆಮೇಲೆ ವಿನಯ್ ಜೊತೆ ಮಾತಾಡೋದನ್ನು ಬಿಟ್ಬಿಟ್ರು ಸ್ವಲ್ಪ ದಿನ. ಅದಾದ ನಂತರ ಈಗ ಇವ್ರ ಜೊತೆ ಮತ್ತು ಯಾರಪ್ಪ ಡಾಗ್ ಸತೀಶ್ ಅವ್ರ ವಿಷಯಕ್ಕೋಸ್ಕರ ಅದು ಈಗ ಜಗಳ ಆಯಿತು. ಸುದೀಪ್ ಅವ್ರು ಏನೋ ಸಾಂಗ್ ಹಾಕ್ಕೊಂಡು ಟಾಯ್ಲೆಟ್ಗೆ ಹೋಗ್ತಿದ್ದಾರೆ ಅನ್ನೋ ಒಂದು ವಿಷಯಕ್ಕೋಸ್ಕರ ಅದನ್ನು ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು, ಅದನ್ನು ಡಾಗ್ ಸತೀಶ್ ಅವ್ರಿಗೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು, ಸುದೀಪ್ ಸರ್ 2 ಸಲ ಬಿಡಿಸಿದ್ದಾರೆ ಇವ್ರನ್ನ, ವಿನಯ್ ಮತ್ತು ರಜತ್ನ. 2 ಸಲ ಇದಾಗಿದೆ, ಕೇಸ್ ಆಗಿದೆ. 2 ಸಲ ಸುದೀಪ್ ಸರೇ ಬಿಡಿಸಿದ್ದಾರೆ. ಇದು 3ನೇ ಸಲ ರಜತ್ತು ಏನು ಹಾಕಿದ್ದಾರೆ ಅಂದರೆ ಇದು ಇದಾಗಿರೋದು ಪ್ರಮೋಷನ್ ವಿಡಿಯೋ. ಇದು ಬೈಕ್ದು ಪ್ರಮೋಷನ್ ವಿಡಿಯೋ. ಅಂದರೆ ಬೈಕ್ನ ತುಂಬ ಚೆನ್ನಾಗಿ ತೋರಿಸೋಣ ಪ್ರಮೋಷನ್ ವಿಡಿಯೋ ಆಗಿರೋ ಕಾರಣ ಬೈಕ್ದು ಪ್ರಮೋಷನ್ ಇದ್ದು, ಆ ಬೈಕ್ನ ತುಂಬ ಸುಂದರವಾಗಿ ತೋರಿಸೋಣ ಅನ್ನೋ ಕಾರಣಕ್ಕೆ ಪೆಟ್ರೋಲ್ ಇಟ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಒಂಥರ ಬ್ಲಾಸ್ಟ್ ಆಗೋ ಥರ ಮಾಡಿ, ಒಂಥರ ಹೀರೋ ಥರ ಬರೋ ಥರ ಎಲ್ಲ ಮಾಡಿ ಒಂದು ಸಲ ಓಕೆ, 2 ಸಲ ಓಕೆ, ಅದನ್ನ 3-4 ಸಲ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಪೆಟ್ರೋಲ್ ಹಾಕೋದು, ಬೆಂಕಿ ಹಚ್ಚೋದು, ಮತ್ತೆ ಇದು ಮಾಡೋದು. ಅದನ್ನ ಎಷ್ಟು ಸಲ ಅಂತ ಮಾಡ್ತಾರೆ. ಅಲ್ಲಿ ರೋಡೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ. ಅದೆಲ್ಲ ಆಗಿರೋದು ಅಂದರೆ ಏನೋ ಕನಕಪುರ ರೋಡಲ್ಲಿ ಅಂತ ವೈಕಸ್ ಇಲ್ಲಾಗಿರೋದು ಅಂದರೆ ಇಲ್ಲೂ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಕನಕಪುರ ರಸ್ತೆ ಬಳಿ ಇರುವ ಒಡೆರಹಳ್ಳಿ ಗ್ರಾಮದ ಸಾರ್ವಜನಿಕ ರಸ್ತೆಯಲ್ಲಿ ನಿರ್ಲಕ್ಷ್ಯತನದಿಂದ ಪೆಟ್ರೋಲ್ ಬಳಸಿ ಬೆಂಕಿ ಹಚ್ಚಿ ಥರ ಮಾಡಿದ್ದಾರೆ. ಅದೀಗ ಎಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿರೋದು ಅಂತಂದರೆ ಕಗ್ಗಲಿಪುರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಒಟ್ಟಿನಲ್ಲಿ ರಜತ್ಗೆ ಬುದ್ಧಿ 100% ಈಗ ಬಂದಿರ್ತಾರೆ, ಮತ್ತೆ ಅದೆಲ್ಲ ಏನೋ ಸಾಲ್ವ್ ಮಾಡ್ಕೊಂಡು ಬಂದಿರ್ತಾರೆ. ಇದೊಂದು ಚಾನ್ಸ್ ಅಂತ ಹೇಳ್ಬೋದು. ಮತ್ತೆ ಈ ರಜತ್ ಬೇಕು ಅಂತ ಇದೇ ರೀತಿ ಮಾಡ್ತಾಯಿದ್ರೆ 100% ತಗ್ಲು ಹಾಕೊಳ್ಳೋದಂತೂ ಗ್ಯಾರಂಟಿ. ಪರ್ಮನೆಂಟಾಗಿ ಹಾಕ್ಬಿಡ್ತಾರೆ. ಈ ಪೊಲೀಸರು ನೋಡ್ತಿದ್ದಾರೆ ರಜತ್ ಆ್ಯಕ್ಟಿವಿಟಿಗಳನ್ನೆಲ್ಲ. ಯಾರೋ ಒಂಚೂರು ದೊಡ್ಡ ಕೈ ಸ್ವಲ್ಪ ರಜತಿಂದ ಇರೋದಕ್ಕೆ, ಅಂದರೆ ಸುದೀಪ್ ಸರ್ ಇರ್ಬೋದು ಅಥವಾ ಅವ್ರ ಮಾವ ಇರ್ಬೋದು, ಇವರೆಲ್ಲ ಸ್ವಲ್ಪ ದೊಡ್ಡ ಕೈಗಳಿರೋದ್ರಿಂದ ಬಿಡಿಸ್ಕೊಬಿಡ್ತಿದ್ದಾರೆ. ಅದೇ ಒಂದು ಏನಂತಾರೆ, ಅದನ್ನೇ ಪ್ಲಸ್ ಪಾಯಿಂಟಾಗಿ ಇಟ್ಕೊಂಡು ಪದೇ ಅದೇ ತಪ್ಪನ್ನು ಮಾಡ್ತಾಯಿದ್ರೆ ಈ ಪೊಲೀಸರು ಬೇಸತ್ಬಿಟ್ಟು ನೀವು ಯಾರು ಬೇಲೆ ಕೊಡಲ್ಲ ಅಂದ್ಬಿಡ್ಬೇಕು. ಆ ರೇಂಜಿಗೆ ಇರುತ್ತೆ ಮಾಡೋದಿಲ್ಲ ತಾಪತ್ರೆಗಳು. ಅಂದರೆ ಇವ್ರು ಮಾಡಿದ ತಪ್ಪೇ, ಅಂದರೆ ಇದು ಯಾರು ಮಾಡೇ ಇಲ್ಲ ಈ ತಪ್ಪು ಅಂತ ಹೇಳೋಕ್ಕಾಗಲ್ಲ. ತುಂಬ ಜನ ಮಾಡಿದ್ದಾರೆ. ಹಿಂದಿ ರೀಲ್ಸ್ ಸ್ಟಾರ್ ಎಲ್ಲ ತುಂಬ ಮಾಡ್ತಾರೆ. ಈ ಕಡೆ ತೆಲುಗು ಅವರೆಲ್ಲ ತುಂಬ ಮಾಡ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಅದೆಲ್ಲ ಅಲೋ ಇಲ್ಲ. ಅದೆಲ್ಲ ಮಾಡಿದ್ರೆ 100% ಕೇಸ್ ಹಾಕ್ತಾರೆ. ಅದೇ ರೀತಿ ಆಗಿರೋದು ಸಾರ್ವಜನಿಕ ಓಡಾಡೋ ಸ್ಥಳದಲ್ಲಿ ಇನ್ನೂ ಅದೆಲ್ಲ ಬೈಕ್ ಎಲ್ಲ ಓಡಾಡ್ತಿದ್ದಾರೆ ಅಂಥ ಟೈಮಲ್ಲಿ ಮಾಡಿರೋ ಕಾರಣ ಸೊ ಕೇಸ್ ಆಗೇ ಆಗುತ್ತೆ. ಯಾರಿಗಾರು ತೊಂದರೆ ಆದರೆ ಏನು ಮಾಡಬೇಕು, ಯಾರು ಹೋಗ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಏನಾಗಿರೋದು. ಸೊ ಹಾಗಾಗಿ ಈ ಥರ ಕೇಸ್ ಹಾಕಿರೋದು 100% ಸರಿಯೇ. ಅದಕ್ಕೆ ರಜತ್ ಕೂಡ ಬಂದು ಕ್ಷಮೆ ಕೂಡ ಕೇಳಿದ್ದಾರೆ. ನಾನು ಮಾಡಿದ ತಪ್ಪಾಗಿದೆ, ಕ್ಷಮಿಸಿ ಅಂತ. 100% ಹೇಳ್ಬೇಕಂದ್ರೆ ರಜತ್ ಸ್ವಲ್ಪ ದುರಂಕಾರ ಅಂದರೆ ಸ್ವಲ್ಪ ಜಾಸ್ತಿನೇ ಇದೆ. ಏನಂದರೆ ಒಬ್ಬ ಮನುಷ್ಯನಿಗೆ ದೌಲತ್ ಅನ್ನೋದು ಇರಬಾರ್ದು ಅಂತಲ್ಲ, ಆ್ಯಟಿಟ್ಯೂಡ್ ಅನ್ನೋದು ಇರಬೇಕು. ಬಟ್ ಈ ರೇಂಜಿಗೆಲ್ಲ ಇರಬಾರ್ದು. ಅದು ಅದೇ ದುರಂಕಾರ ಅವ್ರನ್ನೇ ಒಂದು ದಿವಸ ಹಾಳು ಮಾಡಿಬಿಡುತ್ತೆ. ಒಂದು ದೇವರು ಒಂದು 2-3 ಚಾನ್ಸ್ ಕೊಡ್ತಾನೆ, ಆಮೇಲೆ ಪರ್ಮನೆಂಟಾಗಿ ಅಲ್ಲೇ ಕೊಳೆನೋ ರೀತಿ ಮಾಡಿಬಿಡ್ತಾನೆ. ಆದಷ್ಟು ಈಗಲೇ ತಿದ್ದುಕೊಂಡ್ರೆ ನಿಜವಾಗ್ಲೂ ರಜತ್ಗೂ ಒಳ್ಳೆಯದು. ಅವ್ರ ಫ್ಯಾಮಿಲಿರು ಒಂಚೂರು ತಿದ್ದು ಬುದ್ಧಿ ಹೇಳ್ಬೇಕು ರಜತ್ಗೆ. ಕೇಳಲ್ಲ ಅಂತ ಗೊತ್ತು, ಬಟ್ ಆದ್ರೂ ಹೆಂಡತಿ ಮಕ್ಕಳು ದೃಷ್ಟಿಲಿ, ಅವ್ರ ಅಪ್ಪ ಅಮ್ಮ ದೃಷ್ಟಿಲಿ ಈ ಅಪ್ಪನೂ ಯೋಚನೆ ಮಾಡಬೇಕು. ನೋಡುವ ಇನ್ನು ಮುಂದಿನಾರ ಬುದ್ಧಿ ಕಲ್ತ್ಕೊಳ್ತಾರ. ಕ್ಷಮೆ ಕೂಡ ಕೇಳಿದ್ದಾರೆ, ನಾನು ಮಾಡಿದ ತಪ್ಪಾಯಿತು, ನಂಗೆ ಗೊತ್ತಿರಲಿ, ಈ ಥರ ಎಲ್ಲ ಆಗುತ್ತೆ, ಅದು ಒಂದು ಪ್ರಮೋಷನ್ಸ್ ವಿಡಿಯೋ ಅಂತ.
ಸೊ ಇನ್ಮೇಲೆ ತಿದ್ಕೊಂಡ್ರೆ ಒಳ್ಳೇದಾಗುತ್ತೆ, ಇಲ್ಲಾಂದರೆ ಕೆಟ್ಟರು ಅಷ್ಟೇ. ಇದರ ಪ್ರಕಾರ ನಿಮ್ಮ ಪ್ರಕಾರ ರಜತ್ ಬಗ್ಗೆ ಏನು ಹೇಳ್ತೀರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.